ನಾನೇ ಇಲ್ಲಿ ಹುಟ್ಟಿ ಬೆಳೆದವಳಾಗಿದ್ರು ಕೂಡ ನಾನು ಇವತ್ತಿನವರೆಗೂ ಕೂಡ ನಾನು ಈ ಮೂಲ ಸ್ಥಳಕ್ಕೆ ಬಂದಿರಲಿಲ್ಲ. ಇವಾಗ ನಮ್ಮ ದೇವಸ್ಥಾನದ ಮುಕ್ತೇಶ್ವರರಾಗಿರುವಂತಹ ಶ್ರೀ ಲಕ್ಷ್ಮೀನಾರಾಯಣ ಉಡುಪ ಅವರು ಇದ್ದಾರೆ. ಶಂಕರನಾರಾಯಣ ಪೇಟೆ ನೋಡಿ. ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ದೀಪಿಕಾ ಡ್ರೀಮ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ನನ್ನ ಅಣ್ಣನ ಡ್ರೈವಿಂಗ್ ಮುಖಾಂತರ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ನಾವು ನನ್ನ ತವರು ಮನೆಯಲ್ಲಿ ಮಾಡಿರುವಂತಹ ವಿಡಿಯೋ ಇದು. ಶಂಕರನಾರಾಯಣ, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ, ಶಂಕರನಾರಾಯಣ ಗ್ರಾಮ. ಇಲ್ಲಿ ಶಂಕರನಾರಾಯಣ ದೇವಸ್ಥಾನ ಇದೆ. ಅಲ್ಲಿಗೆ ಹೋಗೋಕೆ ಇಷ್ಟು ದಿನದಿಂದ ನಾನು ಪ್ಲಾನ್ ಮಾಡ್ಕೊಂಡಿದ್ದೆ ಇಲ್ಲಿ ದೇವಸ್ಥಾನದ ವಿಡಿಯೋ ಮಾಡಬೇಕು ಅಂತ. ಇವತ್ತು ಕಾಲ ಕೂಡಿ ಬಂತು ಅಂತ ಅನ್ಕೊಳ್ತೀನಿ. ಹಾಗೆ ನೀವು ಮೊದಲನೇ ಸಲ ನನ್ನ ಚಾನಲನ್ನು ನೋಡ್ತಾ ಇರೋರಾಗಿದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ಸ್ ಮಾಡೋದು ಕೂಡ ಮರಿಬೇಡಿ. ಕೊನೆಯಲ್ಲಿ ವಿಡಿಯೋ ಎಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಓಕೆ, ಹಾಗಾದರೆ ಕಂಟಿನ್ಯೂ ಮಾಡೋಣ ವಿಡಿಯೋ. ಮೊದಲನೇದಾಗಿ ನಾನು ಮೂಲ ಸ್ಥಳಕ್ಕೆ ನಾವು ಹೋಗ್ತಾ ಇದ್ದೀವಿ. ಶಂಕರನಾರಾಯಣ ದೇವರ ಮೂಲ ಸ್ಥಳಕ್ಕೆ ನಾವು ಹೋಗ್ತಾ ಇದ್ದೀವಿ. ಹೋಗೋಣ, ಅಲ್ಲಿ ಏನೆಲ್ಲ ಇದೆ ನೋಡೋಣ ಬನ್ನಿ. ಹಾಗಾದರೆ ಸ್ನೇಹಿತರೆ, ಇದು ಶಂಕರನಾರಾಯಣ ಗ್ರಾಮದ ಪೇಟೆ ಆಯ್ತಾ. ತುಂಬ ದೊಡ್ಡ ಪೇಟೆ ಏನಲ್ಲ, ಚಿಕ್ಕದ ಪೇಟೆ. ಆದರೆ ಇಲ್ಲಿ ಮುಖ ಮಂಟಪ ಇದೆ. ಶಂಕರನಾರಾಯಣ ದೇವರ ದೇವಸ್ಥಾನಕ್ಕೆ ಹೋಗುವ ದಾರಿ ಅಲ್ಲಿಂದ ಕೇವಲ 1 ಕಿಲೋಮೀಟರ್ ಇರುವಂಥದ್ದು. ಹಾಗೆ ಇದು ಕೊಲ್ಲೂರಿಗೆ ಹೋಗುವಂತಹ ಹೈವೇ, ಶಂಕರನಾರಾಯಣ ಟು ಕೊಲ್ಲೂರು ಹೈವೇ, ಅಂಪರ್ ರೋಡ್ ಅಂತ ಹೇಳ್ತೀವಿ ನಾವು. ಕೇವಲ 1 ಕಿಲೋಮೀಟರ್ ಇರುವಂಥದ್ದು ಇಲ್ಲಿ. ಖಂಡಿತವಾಗ್ಲೂ ನೀವೆಲ್ಲರೂ ಬನ್ನಿ, ಇಲ್ಲಿ ದೇವರ ಕೃಪೆಗೆ ನೀವು ಕೂಡ ಭಾಗಿಯಾಗಿ ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಹಾಗಾದ್ರೆ ವಿಡಿಯೋವನ್ನ ಈ ಮುಖಾಂತರ ಕಂಟಿನ್ಯೂ ಮಾಡೋಣ ಬನ್ನಿ. ಹಾಗಾದ್ರೆ ಮೂಲ ಸ್ಥಳಕ್ಕೆ ಫ್ರೆಂಡ್ಸ್, ನಾವು ಇವಾಗ ಶ್ರೀ ಕ್ಷೇತ್ರ ಕೋಡ ಶಂಕರನಾರಾಯಣ ದೇವಸ್ಥಾನದ ಮೂಲ ಸ್ಥಳ ಇಲ್ಲಿರುವಂತದ್ದು, ದೇವಸ್ಥಾನ ಕೆಳಗಡೆ ಭಾಗದಲ್ಲಿ ಇರುವಂತದ್ದು. ಹಾಗೆಯೇ ಮೂಲ ಸ್ಥಳ ಆದಿ ಕ್ರೋಡ ಮುನಿ ತಪಸ್ಸು ಮಾಡಿದಂತಹ ಒಂದು ಸ್ಥಳ ಇಲ್ಲಿರುವಂತದ್ದು. ಅದು ಕಾಡ ಮಧ್ಯದಲ್ಲಿ ಇರುವಂತದ್ದು. ನಾವಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಗುಹೆ ಕೂಡ ಇದೆ. ಹಾಗೆ ಶಂಕರನಾರಾಯಣ ದೇವರು ತಪಸ್ಸು ಮಾಡಿದಂತಹ ಸ್ಥಳ ಇದಾಗಿದೆ. ನೋಡಿ, ಇದೆ ನೀವು ನೋಡ್ತಾ ಇದ್ದೀರಾ. ಇದೇ ಬೋರ್ಡ್, ಇಲ್ಲಿ ಎಂಟ್ರೆನ್ಸ್, ರೋಡಿನ ಎಂಟ್ರೆನ್ಸ್ ಇದಾಗಿದೆ. ನಾವಿವಾಗ ಹಾಗಾದ್ರೆ ಹೋಗೋಣ. ಅಲ್ಲಿ ತಪಸ್ಸಿನ ಜಾಗವನ್ನ ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಬನ್ನಿ ಹೋಗೋಣ ಹಾಗಾದ್ರೆ. ಫ್ರೆಂಡ್ಸ್, ನಾವು ಸ್ವಲ್ಪ ವಿಡಿಯೋಸ್ ಎಲ್ಲ ತೆಕ್ಕೊಂಡು ಸ್ವಲ್ಪ ಫೋಸ್ ಎಲ್ಲ ಕುಟ್ಕೊಂಡು ಮೇಲೆ ಗುಡ್ಡೆ ಹತ್ತಾ ಇದ್ವಿ. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಊರಲ್ಲಿ ಒಬ್ರು ಪ್ರವೀಣ್ ಅಣ್ಣ ಅಂತ ಇದ್ದಾರೆ, ಅವ್ರು ಸಿಕ್ಕಿದ್ರು. ಸ್ನೇಹಿತರೆ, ಇವರು ಪ್ರವೀಣ್ ಅಣ್ಣ ಅಂತ ಹೇಳಿ ನಮ್ಮ ಮನೆ ಹತ್ರದವರನ್ನ. ನಾನು ಚಿಕ್ಕ ವಯಸ್ಸಿಂದ ಇವ್ರನ್ನ ನೋಡಿದೀನಿ. ಆದ್ರೆ ನಮ್ಮನ್ನ ಚಿಕ್ಕ ವಯಸ್ಸಲ್ಲೆಲ್ಲ ನೋಡಿದ್ದಾರೆ. ನಾವು ಆಮೇಲೆ ಶಾಲೆಗೆ ಹೋಗೋದು, ಕಾಲೇಜ್ ಹೋಗೋದು, ಮದ್ವೆ ಆದ್ಮೇಲೆಲ್ಲ ಸ್ವಲ್ಪ ಮಾತಾಡೋದೆಲ್ಲ ಕಡಿಮೆನೆ. ರೋಡಲ್ಲಿ ಎಲ್ಲ ಅವ್ರು ಹೋಗುವಾಗ ನೋಡ್ತೀವಿ, ನಗತೀವಿ ಅಷ್ಟೇನೆ. ಇವತ್ತು ನಾವಿಲ್ಲಿ ಮೂಲ ಸ್ಥಳಕ್ಕೆ ಬಂದಿರ್ಬೇಕಾದ್ರೆ ಅವರು ಕೂಡ ಯಾವಾಗ್ಲೂ ಬರ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಅವರು ಕೂಡ ಸಿಕ್ಕಿದ್ರು, ಮಾತಾಡ್ಲಿಕ್ಕೆ ತುಂಬಾ ಖುಷಿ ಆಯ್ತು. ಹೆಸರು ಪ್ರವೀಣ್ ಶೆಟ್ಟಿ ಅಂತ ಹೇಳಿ. ಮೂಲತಃ ಇಲ್ಲಿ ಅವರೇ, ಇಲ್ಲಿ ಹುಟ್ಟು ಬೆಳೆದು ಇಲ್ಲೇ ಇರುವಂತವ್ರು ಇವರು. ನಾವು ಮದ್ವೆ ಆಗಿ ಹೋಗೋರು. ನೀವ್ ಎಷ್ಟು ಟೈಮ್ ಇಂದ ಇಲ್ಲಿ? ನಾವು ಇಲ್ಲಿ ಡೈಲಿ ಬರ್ತೀನಿ. ಬಿಡಿ, ಸಂಗಮ ಸ್ಥಳಕ್ಕೆ ಹೋಗಿ ಡೈಲಿ ಇಲ್ಲಿ ಬಂದು ಹೋಗ್ತೇನೆ. ಡೈಲಿ 2-3 ವರ್ಷ ಆಯ್ತು ಡೈಲಿ. ಮೊದಲು ಈ ಬದಿ ಬರ್ಲಿ ನೋಡ್ಲೂ ಇಲ್ಲ. ಅದೇ ಹೌದು, ಎಲ್ಲ ಚಿಕ್ಕ, ನಮಗೂ ಹಾಗೆ ಚಿಕ್ಕ ವಯಸ್ಸಿನೆಲ್ಲ ನಮ್ಗೆ ಗೊತ್ತೇ ಇಲ್ಲ. ಇವಾಗ ಅಲ್ಲಿಗೆ ಹೋಗಿ ಈಗ ಇಲ್ಲಿ 2 ವರ್ಷ ಆಯ್ತು ಡೈಲಿ ಬರ್ತೀನಿ. ಇಲ್ಲೇ ಇರೋರಾಗಿದ್ರ ಕಾರಣ ನೀವು ಡೈಲಿ ಬರ್ತಿದ್ರೆ ಹೋಗ್ತೀರಾ? ಓಕೆ, ಥ್ಯಾಂಕ್ ಯು. ಇಲ್ಲಿ ಹುಟ್ಟಿ ಬೆಳೆದವಳಾಗಿದ್ರು ಕೂಡ ನಾನು ಇವತ್ತಿನವರೆಗೂ ಕೂಡ ನಾನು ಈ ಮೂಲ ಸ್ಥಳಕ್ಕೆ ಬಂದಿರಲಿಲ್ಲ. ಈ ಒಂದು ಯೂಟ್ಯೂಬ್ ಚಾನಲ್ ವಿಡಿಯೋ ಮಾಡ್ತೀನಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಇವತ್ತು ಇಲ್ಲಿಗೆ ಬರುವ ಹಾಗೆ ಆಗಿದೆ. ಅದಕ್ಕೆ ಎಲ್ರಿಗೂ ನಿಮ್ಗೆ ನಾನು ಒಂದು ಧನ್ಯವಾದವನ್ನ ಹೇಳ್ತೀನಿ. ಯಾಕೆಂದ್ರೆ ನಿಮ್ಮ ಮುಖಾಂತರ ನಾನು ಇಲ್ಲಿಗೆ ಬಂದಿದ್ದೀನಿ. ಅದಕ್ಕೋಸ್ಕರ ನೀವು ಎಲ್ರಿಗೂ ಶೇರ್ ಮಾಡಿ, ಒಂದು ಪ್ರಚಾರ ಆಗ್ಲಿ, ಈ ದೇವಸ್ಥಾನದ ಬಗ್ಗೆ ಪ್ರಚಾರ ಆಗ್ಲಿ, ಎಲ್ರಿಗೂ ತಿಳಿಯುವ ಹಾಗೆ ಆಗ್ಲಿ ಅಂತ ಮುಂದುವರಿಸ್ತೀನಿ. ಹಾಗಾದ್ರೆ ನಾವು ವಿಡಿಯೋನ ಕಂಟಿನ್ಯೂ ಮಾಡೋಣ. ಇವನು ನನ್ನ ಅಣ್ಣ ವಿನಯ್ ಅಂತ ಹೇಳಿ. ಇವನಿಗೆ ಇಲ್ಲಿ ಸ್ಥಳದ ಎಲ್ಲಾ ಬಗ್ಗೆ ಗೊತ್ತು. ಹಾಗೆ ಇವನು ಪ್ರತಿದಿನ ಇಲ್ಲಿ ಬರ್ತಾನೆ, ಪೂಜೆ ಮಾಡಿ ಎಲ್ಲ ಹೋಗ್ತಾನೆ. ನಾನು ಇನ್ನು ನೋಡಿರ್ಲಿಲ್ಲ, ಇದು ಮೊದಲನೇ ಸಲ ನೋಡ್ತಾ ಇರುವಂತದ್ದು. ಹಾಗೆ ಅವನು ಈ ಜಾಗದ ಬಗ್ಗೆ ಅವನು ಎಕ್ಸ್ಪ್ಲೇನ್ ಮಾಡ್ತಾನೆ, ಅವನಿಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೋಸ್ಕರ ಇದು ಜಾಗ ಇದೀಗ ಬಂದು ಶಂಕರನಾರಾಯಣ ಮೂಲ ಸ್ಥಳ ನೋಡಿ. ಅಲ್ಲಿ ಶಂಕರನಾರಾಯಣ ದೇವರ ಮೂರ್ತಿ ತೋರ್ತಾ ಇದೆ.
ಹಾಗೆ ಇಲ್ಲಿಗೆ ದಿನನಿತ್ಯ ಬ್ರಾಹ್ಮಣರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ ಅಂತ ಒಂದೇ ಕಾರಣಕ್ಕೋಸ್ಕರ ಅಲ್ಲಿ ಶಂಕರನಾರಾಯಣ ಅಂತ ಕೆಳಗೆ ಬಂದು ಸ್ಥಾಪನೆ ಆಗಿರುವಂತದ್ದು. ಅದೀಗ ಬಂದು ಗುಹೆ ಇದೆ ಇಲ್ಲಿ. ಇಲ್ಲೊಂದು ಗುಹೆ ಇದೆ. ಗುಹೆ ಅಂತ ಹೇಳಿದ್ರೆ ಅದು ಕ್ರೋಡ ಪುರಾತನ ಕಾಲದಲ್ಲಿ ಕ್ರೋಡ ಮುನಿಗಳಿಗೂ ಕೂತು ತಪಸ್ ಮಾಡಿರುವಂತ ಜಾಗ. ನೋಡಿ ಅಲ್ಲಿ ಕಾಣಿಸ್ತಾ ಇದೆ, ಒಳಗೆ ಕೂತಿರುವಂತದ್ದು. ಮತ್ತೆ ಇಲ್ಲಿ ಬ್ರಾಹ್ಮಣರಿಗೆ ಅಂದ್ರೆ ವಯಸ್ಸಾದ ಒಬ್ರು ಬ್ರಾಹ್ಮಣರು ಇದ್ರು, ಅವ್ರಿಗೆ ಮೇಲೆ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ದೇವ್ರ ಹತ್ರ ದೇವ್ರ ಹತ್ರ ಕೇಳ್ಕೊಂಡು ಹಂಗೆ ಕೆಳಗೆ ಎಲ್ಲರೂ ಬಂದು ನೀವು ನೆಲೆಸ್ಬೇಕು, ಅದಕ್ಕೋಸ್ಕರ ದೇವ್ರ ಹತ್ರ ಬೇಡ್ಕೊಂಡದ್ದು. ದೇವ್ರು ತಥಾಸ್ತು ಅಂತ ಹೇಳಿ ಅಲ್ಲಿ ಶಂಕರನಾರಾಯಣ ಅಂತ ಹೇಳಿ ಒಂದು 2 ಮಡಕೆ ಟೈಪ್ ಮುಚ್ಚಿ 1 ವಾರ ತನಕ ತೆಗಿಬಾರ್ದು ಅಂತ ಆಗ್ಲಿಕ್ಕೆ ಕೇಳ್ಕೊಂಡಿರುವಂತದ್ದೇ. ಅದಂದ್ರೆ ಅಲ್ಲಿ ಭಟ್ರು ಏನ್ ಮಾಡಿದ್ರು, ಒಂಚೂರು ಇಂಟ್ರೆಸ್ಟ್ ಇಂದ ಸ್ವಲ್ಪ ಬೇಗ ತೆಗೆದ್ರು. ಸ್ವಲ್ಪ ಮೂರ್ತಿ ಎಲ್ಲ ಸ್ವಲ್ಪ ಚಿಕ್ಕದಾಗಿದೆ. ಮತ್ತೆ ಇಲ್ಲಿಗೆ ಅಲ್ಲಿ ಒಂದು ಸ್ಥಳ ಇದೆ, ಅಲ್ಲಿ ವರ್ಷಕ್ಕೆ ಒಂದ್ಸಲ ದೇವರು ಮೇಲೆ ಬರ್ತದೆ. ಅಲ್ಲಿ ಜಾತ್ರೆ ಟೈಮ್ ಅಲ್ಲಿ ಜನವರಿ 16ನೇ ತಾರೀಕು ಜಾತ್ರಾ ಮಹೋತ್ಸವ ಇರುತ್ತೆ ಇಲ್ಲಿ ಶಂಕರನಾರಾಯಣ ಊರಲ್ಲಿ. 9ನೇ ತಾರೀಕಿಂದ ಉತ್ಸವ ಸ್ಟಾರ್ಟ್ ಆಗುತ್ತೆ. ಹಾಗೆ 16ನೇ ತಾರೀಕು ರಥೋತ್ಸವ ಇರುತ್ತೆ. ಹಾಗೆ 18ನೇ ತಾರೀಕು ತನಕ ಕಟ್ಟೆ ಪೂಜೆ ಎಲ್ಲ ದಿನ ಇರುತ್ತೆ. ಆವತ್ತು ಜನವರಿ 14 ಸಂಕ್ರಮಣ ದಿವಸ ದೇವರನ್ನ ಇಲ್ಲಿ ತಪಸ್ಸು ಮಾಡಿದಂತಹ ಜಾಗಕ್ಕೆ ಕರ್ಕೊಂಡು ಬಂದು, ಅಲ್ಲಿ ಆ ಕಡೆಯಿಂದ ಸ್ಟೆಪ್ಸ್ ಇದೆ, 175 ಸ್ಟೆಪ್ಸ್ ಇದೆ ಅಂತೆ. ಅಲ್ಲಿ ಹತ್ಕೊಂಡು ಬರ್ತಾರೆ ದೇವರನ್ನ, ಅಲ್ಲಿ ಕರ್ಕೊಂಡು ಬರ್ತಾರೆ ಮೆರವಣಿಗೆ ಮುಖಾಂತರ. ಅಲ್ಲಿ ಕರ್ಕೊಂಡು ಬಂದು ಆ ಸ್ಥಳದಲ್ಲಿ ಕೂರಿಸಿ ಪೂಜೆಯನ್ನ ಮಾಡ್ಕೊಂಡು ವಾಪಸ್ ಕರ್ಕೊಂಡು ಹೋಗ್ತಾರೆ. ವರ್ಷಕ್ಕೆ ಒಂದೇ ಸಲ ಬರುವಂತದ್ದು, ಜನವರಿ 14ನೇ ತಾರೀಕಿನಂದು. ಹಾಗೆ ಇಲ್ಲಿ ತಪಸ್ಸು ಮಾಡಿ ಅದು ಪುರಾತನ ಕಾಲದಲ್ಲಿ ತಪಸ್ಸು ಮಾಡಿರುವಂತದ್ದು. ಅಲ್ಲಿ ಏನೇ ವಿಶೇಷ ಪೂಜೆ ಆದ್ರೂ ದಿನನಿತ್ಯ ಮಾತ್ರ ಇಲ್ಲಿ ಪೂಜೆ ಆಗ್ಲೇಬೇಕು. ಇಲ್ಲಿ ಒಬ್ರು ಭಟ್ರು ಈಗಲೂ ಬರ್ತಾ ಇದೆ, ಈಗ ಭಟ್ರು ಬಂದು ಪೂಜೆ ಮಾಡ್ತಾರೆ. ಇದೀಗ ಆದಿಸ್ಥಳ ಶಂಕರನಾರಾಯಣ. ಇಲ್ಲಿಂದ ದೇವರು ಕೆಳಗೆ ಹಾರಿರುವಂತದ್ದು ಅಲ್ಲಿ ಪಾದದ ಹಚ್ಚಿದೆ. ಅಲ್ಲಿ ನಾವು ಶಂಕರನ ಪ್ರತಿಷ್ಠಾಪನೆ ಆಗಿರುವಂತ ಸ್ಥಳವನ್ನ ಈಗ ತೋರಿಸ್ತೀವಿ ನಾವು ಅಲ್ಲಿ. ನಾವಿವಾಗ ಅಲ್ಲಿ ಹೋಗ್ತೀವಿ. ಇದು ಆದಿಸ್ಥಳ, ಕ್ರೋಡ ಮುನಿ ತಪಸ್ಸು ಮಾಡಿದಂತಹ ಜಾಗ ಇದು. ಹಾಗೆ ಇಲ್ಲಿ ಗುಹೆ ಇದೆ ಅಲ್ಲ, ಇವಾಗ ಎಲ್ಲ ಇಲ್ಲಿ ಹುಲಿ ಇದೆ ಅಂತ ಹೇಳಿ ಎಲ್ಲ ಹೇಳ್ತಾರೆ. ಹಾಗಾಗಿ ಚಿಕ್ಕ ಮಕ್ಕಳು ಹೆಣ್ಮಕ್ಳು ಯಾರು ಜಾಸ್ತಿಯಾಗಿ ಬರೋದಿಲ್ಲ, ಹೆದರ್ಕೊಳ್ತಾರೆ. ಸ್ವಲ್ಪ ತುಂಬಾ ಕಾಡು ಪ್ರದೇಶ ಆಗಿರೋದ್ರಿಂದ ಹಾಗಾಗಿ ನಾವೆಲ್ಲ ಬರೋದು ತುಂಬಾ ಅಪರೂಪ ಅಲ್ಲ. ನಾವು ನೋಡ್ಲೇ ಇಲ್ಲ, ಇದೇ ಮೊದಲನೇ ಸಲ ಅಂತ ಹೇಳಿದ್ನಲ್ಲ ಆವಾಗ್ಲೇ. ಎಷ್ಟೋ ಜನ ನೋಡದೇ ಇರೋರು ಇದ್ದಾರೆ. ಎಲ್ರೂ ಬನ್ನಿ ಇಲ್ಲಿಗೆ. ಶಂಕರನಾರಾಯಣ ದೇವರ ಸನ್ನಿಧಿ ಇಲ್ಲಿ ಇದೆ, ಬಂದು ಪೂಜೆ ಮಾಡ್ಕೊಂಡು ಹೋಗಿ. ಆ ದೇವರ ಕೃಪೆ ನಿಮ್ಗೆ ಕೂಡ ಸಿಗ್ಲಿ ಅಂತ ಬೇಡ್ಕೊಳ್ತೀನಿ ನಾನು. ಹಾಗೇನೆ ಇಲ್ಲಿಂದ ನಾವು ಇಲ್ಲಿ ದೇವರು ತಪಸ್ಸಿಂದ ಎದ್ದು ಎಲ್ಲಾದ್ರೂ ಒಂದು ಪ್ರತಿಷ್ಠಾಪನೆ ಆಗ್ಬೇಕಲ್ವಾ, ದೇವಸ್ಥಾನ ಆಗ್ಬೇಕು, ಉದ್ಭವ ಆಗ್ಬೇಕು, ಅದು ಜಗತ್ ಪ್ರಸಿದ್ಧಿ ಆಗ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿಂದ ದೇವರು ಎದ್ದು ಒಂದೇ ಶಂಕರನಾರಾಯಣ ಇಬ್ಬರೇ ದೇವರು ಹೆಜ್ಜೆ ಇಟ್ಟಿರುವಂತದ್ದು. ಕೆಳಗೆ ಇದೆ ಅದು, ಪೇಟೆ ಹತ್ರ ಇರುವಂತದ್ದು ಕೆಳಗೆ. ಅಲ್ಲಿ ಹೆಜ್ಜೆ ಕೂಡ ಕಾಣ್ಬೋದು ನಾವು. ಅಲ್ಲಿಗೆ ಹೋಗೋಣ, ನಾವು ದೇವಸ್ಥಾನಕ್ಕೆ ಹೋಗೋಣ ಇವಾಗ, ಶಂಕರನಾರಾಯಣ ದೇವಸ್ಥಾನಕ್ಕೆ ಹೋಗಿ. ಹಾಗಾದ್ರೆ ಬನ್ನಿ ಹೋಗೋಣ ನಾವು ಕೂಡ. ಸ್ನೇಹಿತರೆ, ನಾವಿವಾಗ ಮೂಲ ಸ್ಥಳ ನೋಡಿದ್ವಿ ಅಲ್ವಾ. ಹಾಗಾದ್ರೆ ದೇವರು ಶಂಕರನಾರಾಯಣ ದೇವರು ಪ್ರತಿಷ್ಠಾಪನೆ ಆದ ಜಾಗಕ್ಕೆ, ಆ ದೇವಸ್ಥಾನಕ್ಕೆ ನಾವಿವಾಗ ಹೋಗೋಣ. ಇಲ್ಲಿ ಇವಾಗ ಹುಲಿ ಎಲ್ಲ ಏನು ಇಲ್ಲ ಅಂತೆ, ಚೆನ್ನಾಗಿ ರೋಡ್ ಎಲ್ಲ ಮಾಡಿದ್ದಾರೆ, ಚೆನ್ನಾಗಿದೆ ವಾತಾವರಣ. ದೇವರ ಮೂಲ ಸ್ಥಳದವರೆಗೆ ಕೂಡ ರೋಡ್ ನಾವು ಕಾಣಬಹುದು, ಹೋಗಬಹುದು, ವೆಹಿಕಲ್ ಎಲ್ಲ ಹೋಗುತ್ತೆ. ಖಂಡಿತವಾಗ್ಲೂ ಎಲ್ಲರೂ ಒಂದ್ಸಲ ಬನ್ನಿ ದಯವಿಟ್ಟು. ಫ್ರೆಂಡ್ಸ್, ನಾವಿವಾಗ ಶಂಕರನಾರಾಯಣ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಇದು ದೇವಸ್ಥಾನ, ಇದು ದೇವಸ್ಥಾನ ಉದ್ಭವ ಆಗಿರುವಂತದ್ದು, ಈಗ ಪ್ರತಿಷ್ಠಾಪನೆ ಮಾಡಿರುವಂತ ದೇವಸ್ಥಾನ ಇದು. ನಾವು ಆವಾಗಲೇ ನೋಡಿರುವಂತದ್ದು ಅದು ಮೂಲ ಆದಿಸ್ಥಳ, ಕ್ರೋಡಮುನಿ ಶಂಕರನಾರಾಯಣ ದೇವರು ತಪಸ್ಸು ಮಾಡಿರುವಂತಹ ಸ್ಥಳ ಇದು. ದೇವಸ್ಥಾನದ ಕೆರೆ ಕಲ್ಯಾಣಿ ಅಂತ ಕೆಲವರು ಕರೀತಾರೆ. ನೋಡೋಣ. ಹಾಗಾದ್ರೆ ಇಲ್ಲಿ ಫಸ್ಟ್ ಕಾಲನ್ನ ತೊಳ್ಕೊಂಡು ಹೋಗೋಣ, ನಾವು ದೇವಸ್ಥಾನದ ಒಳಗಡೆ ಹೋಗೋಣ. ಸಣ್ಣ ಕೆರೆ ಎಷ್ಟು ಪ್ರಶಾಂತವಾಗಿದೆ. ಇಲ್ಲಿ ಅದೇ ಉತ್ಸವ ಸ್ಟಾರ್ಟ್ ಆಗುತ್ತಲ್ಲ, ಅವಾಗ ಕಟ್ಟೆ ಪೂಜೆಗೆಲ್ಲ ದೀಪೋತ್ಸವ ಟೈಮಲ್ಲೆಲ್ಲ ಪೂಜೆ ಮಾಡ್ತಾರೆ. ಇಡೀ ಕೆರೆಗೆ ದೀಪವನ್ನೆಲ್ಲ ಇಟ್ಟು ಅಲಂಕಾರ ಮಾಡಿ ಪೂಜೆನೆಲ್ಲ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೀರು ಸ್ವಲ್ಪ ಜಾಸ್ತಿ ಇದೆ, ಹಾಗಾಗಿ ಮೀನು ಕೂಡ ಏನು ಕಾಣ್ತಾ ಇಲ್ಲ. ನೋಡಿ, ಅಲ್ಲಿ ಒಂದು ಶಿವಲಿಂಗ ಇದೆ ಅಲ್ಲ, ಅದು ನನ್ನ ದೊಡ್ಡಮ್ಮನ ಮಗ ಮಾಡಿ ಇಟ್ಟಿರುವಂತದ್ದು. ಅದು ಜಾತ್ರೆ ಟೈಮಲ್ಲೆಲ್ಲ ಅದನ್ನ ಪುನಃ ಒಂದು ಹೊಸ ರೂಪಕ್ಕೆ ತಂದು ಇಡ್ತಾರೆ ಅಲಂಕಾರ ರೂಪದಲ್ಲಿ. ತುಂಬಾ ಚೆನ್ನಾಗಿರುತ್ತೆ. ಈಗ ನೀರು ಜಾಸ್ತಿ ಆಗಿರೋದ್ರಿಂದ ಇಲ್ಲಿ ಸ್ವಲ್ಪ ಕೆಳಗಡೆ ಇಳಿಯಕ್ ಆಗ್ತಾ ಇಲ್ಲ, ಮೀನುಗಳೆಲ್ಲ ಇದೆ. ಹಾಗೇನೆ ಈ ಕೆರೆಯಲ್ಲಿ ದೇವರ ಮೀನು ಅಂತ ಹೇಳಿ ಇದೆ, ಅದು ಎಲ್ರಿಗೂ ನೋಡ್ಲಿಕ್ಕೆ ಸಿಗೋದಿಲ್ಲ. ಏನು ಅಂತ ಹೇಳಿದ್ರೆ, ದೇವರ ಮೀನು ಅಂತ ಹೇಳಿದ್ರೆ ಆ ಮೀನಿಗೆ ಕಿವಿ ಚುಚ್ಚಿದ್ದಾರೆ ಅಂತ ಹೇಳ್ತಾರೆ. ತುಂಬಾ ಜನ ನೋಡಿರೋರು ಕೂಡ ಇದ್ದಾರೆ, ನಾನ್ ನೋಡಿಲ್ಲ ಅಷ್ಟೊಂದು. ಈಗ ಚಿಕ್ಕ ಚಿಕ್ಕ ಮೀನೆಲ್ಲ ಮಾತ್ರ ಕಾಣ್ಲಿಕ್ಕೆ ಸಿಗ್ತಾ ಇದೆ. ದೊಡ್ಡ ಮೀನು ಏನು ಕಾಣ್ಲಿಕ್ಕೆ ಸಿಗ್ತಾ ಇಲ್ಲ ಇವಾಗ, ನೀರು ಜಾಸ್ತಿ ಆಗಿರೋದ್ರಿಂದ. ಕೆಳಗಡೆ ಇರುತ್ತೆ ಮೀನು, ತುಂಬಾ ಮೀನಿದೆ ಇಲ್ಲಿ.
ಇದೇ ನೋಡಿ ದೇವಸ್ಥಾನದ ಮುಂಭಾಗ. ಇಲ್ಲಿ ಒಂದು ಮಂಟಪವನ್ನ ಕಟ್ಟಿದ್ದಾರೆ. ಅದು ಏನು ಅಂತ ಹೇಳಿದ್ರೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಮಾಲೆ ಎಲ್ಲ ಹಾಕ್ತಾರಲ್ಲ, ಅವರೆಲ್ಲ ಶಬರಿಮಲೆ ಮಾಲೆ ಎಲ್ಲ ಹಾಕಿದ ಟೈಮಲ್ಲಿ ಅವರೆಲ್ಲರೂ ಇಲ್ಲೇ ಇರುವಂತದ್ದು. ಹಾಗೆ ಅಯ್ಯಪ್ಪ ಸ್ವಾಮಿಯನ್ನ ಇಲ್ಲೇ ಕೂರಿಸಿ ಪೂಜೆನ ಮಾಡುವಂತದ್ದು. ಹಾಗೆ ಇಲ್ಲಿ ಅಯ್ಯಪ್ಪ ಸ್ವಾಮಿಗೆ ಮಂಟಪವನ್ನು ಕೂಡ ಮಾಡಿದ್ದಾರೆ. ಆ ಟೈಮಲ್ಲಿ ಮಾತ್ರ, ಮಾಲೆ ಹಾಕುವ ಟೈಮಲ್ಲಿ ಮಾತ್ರ ಇಲ್ಲಿ ದೇವರನ್ನು ಕೂರಿಸಿ ಪೂಜೆನ ಮಾಡುವಂತದ್ದು. ಅವರು ವ್ರತದಲ್ಲಿರುವಾಗ ಎಷ್ಟು ದಿವಸ ಅವರು ಇರ್ತಾರೆ ಅಷ್ಟು ದಿವಸ ಅಲ್ಲಿ ದೇವರನ್ನು ಕೂರಿಸಿ ವ್ರತವನ್ನ ಮಾಡುವಂತದ್ದು. ಹಾಗೆ ಇಲ್ಲಿ ಮೇಲೆ ಮಕ್ಕಳಿಗೆಲ್ಲ, ಇವಾಗ ಸಂಡೇ ಅಲ್ವಾ ಇವತ್ತು, ಯಕ್ಷಗಾನ ಕ್ಲಾಸ್ ಅನ್ನ ತಗೊಳ್ತಾ ಇದ್ದಾರೆ. ಮಕ್ಕಳೆಲ್ಲ ಇದ್ದಾರೆ ಮೇಲ್ಗಡೆ. ಹಾಗೆ ಇವರೆಲ್ಲ ದೇವಸ್ಥಾನದಲ್ಲಿ ವರ್ಷಾಂಪ್ರತಿಯಿಂದ ಕೆಲಸ ಮಾಡಿಕೊಂಡು ಬಂದಿರುವಂತವರು. ಸುಬ್ಬಣ್ಣ ಹಾಯ್ ಮಾಡಿ. ಅವರೆಲ್ಲ ಗೊತ್ತು, ನಾವು ಚಿಕ್ಕ ವಯಸ್ಸಿಂದ ಕೂಡ ಇವ್ರನ್ನೆಲ್ಲ ನೋಡಿ ಬೆಳೆದವರು. ಇವಾಗೆಲ್ಲ ನಾವು ಮದುವೆ ಆಗಿ ಹೋಗಿರೋದ್ರಿಂದ ಮಾತಾಡ್ಲಿಕ್ಕೆಲ್ಲ ಸಿಗೋದಿಲ್ಲ ಅಷ್ಟೊಂದು. ಹಾಗಾದ್ರೆ ಸರಿ, ನಾವು ದೇವಸ್ಥಾನದ ಒಳಗಡೆ ಹೋಗೋಣ. ಇಲ್ಲೆಲ್ಲ ತುಂಬಾ ಭಕ್ತರೆಲ್ಲ ಒಳಗಡೆ ಬಂದಿದ್ದೀವಿ. ಒಳಗಡೆ ಭಾಗದಲ್ಲಿ ಇದು ಹೊರ ಸುತ್ತು. ಹಾಗೇನೆ ಅಲ್ಲಿ ದೇವರು ತಪಸ್ಸು ಮಾಡಿ ಅವರು ಕೆಳಗಡೆ ಹೆಜ್ಜೆ ಇಟ್ಟಿದ್ದಾರಲ್ಲ, ಆ ಹೆಜ್ಜೆ ಇಟ್ಟಿರುವಂತಹ ಸ್ಥಳನೇ ಇದು. ದೇವರ ಪಾದ ಇದೆ ಇಲ್ಲಿ. ತೆಗಿಬಹುದು ಇದು. ಇಲ್ಲಿ ನೋಡಿ, ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ ನಿಮ್ಗೆ ದೇವರ ಹೆಜ್ಜೆ ನೋಡಿ. ಈ ಕಡೆ ಇನ್ನೊಂದಿದೆ. ಇಲ್ಲಿ ಇದು ಎಲ್ರು ಇಲ್ಲಿ ದೇವರಿಗೆ ನಮಸ್ಕಾರ ಮಾಡ್ಕೊಂಡೇ ಹೋಗ್ತಾರೆ, ಅಷ್ಟು ಭಕ್ತಿಯಿಂದ ಕೂಡ. ಹಾಗೇನೆ ಅದು ಬೇರೆಯವರು ಮೆಟ್ಟಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಇದಕ್ಕೆ ಮುಚ್ಚಿಗೆಯನ್ನ ಮಾಡಿದ್ದಾರೆ. ಹಾಗಾದ್ರೆ ಬನ್ನಿ ನಾವು ಹೊರ ಸುತ್ತು ಹೋಗಿ ಆಮೇಲೆ ಒಳಗಡೆ ಹೋಗೋಣ. ಹಾಗೆ ಸ್ನೇಹಿತರೆ, ಇವರು ನಮ್ಮ ಊರಿನ ದೇವಸ್ಥಾನದ ಭಟ್ರು. ಹಾಗೆ ನಾವು ಹೊರ ಸುತ್ತು ಹೋಗ್ತಾ ಇದ್ದೀವಿ. ಮೊದಲನೇದಾಗಿ ನಾವು ಗೋಪಾಲಕೃಷ್ಣ ಸ್ವಾಮಿಯನ್ನ ಕಾಣಬಹುದು. ಹಾಗೇನೆ ಸೂರ್ಯ ಚಂದ್ರ ನಕ್ಷತ್ರ ಕಲ್ಲನ್ನ ಕಾಣಬಹುದು. ಇದನ್ನ ಮುಟ್ಟಿ ನಮಸ್ಕಾರ ಮಾಡ್ಕೊಂಡೇ ಮುಂದೆ ಹೋಗ್ತಾರೆ ಎಲ್ರು ಕೂಡ. ಹಾಗೆ ಇಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವರನ್ನ ಕಾಣಬಹುದು. ಹಾಗೇನೆ ಮುಂದೆ ಹೋದ್ರೆ ಇಲ್ಲಿ ಪಾರ್ಥೇಶ್ವರ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ದೇವಸ್ಥಾನ ಪುನರ್ ಪ್ರತಿಷ್ಠಾಪನೆ ಆದ ಮೇಲೆ ಮಾಡಿರುವಂತಹದ್ದು. ಹಾಗೆ ಮುಂದೆ ಹೋದ್ರೆ ನಾವು ಸುಬ್ರಹ್ಮಣ್ಯ ಸ್ವಾಮಿಯನ್ನ ಕಾಣಬಹುದು. ಎಲ್ಲಾ ದೇವರನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಎಲ್ಲಾ ದೇವರನ್ನ ಕೂಡ ನಾವು ಇಲ್ಲಿ ಹೊರ ಸುತ್ತಲ್ಲಿ ಕಾಣಬಹುದು. ಹಾಗೆ ನೋಡಿ, ನಾವು ಸುಬ್ರಹ್ಮಣ್ಯ ಸ್ವಾಮಿ ದೇವರಿಗೆ ಕೈ ಮುಕ್ಕೊಂಡು ಮುಂದೆ ಹೋದ್ವಿ. ಹಾಗೇನೆ ಮುಂದೆ ಹೋದ್ರೆ ಇಲ್ಲಿ ಅಯ್ಯಪ್ಪ ಸ್ವಾಮಿ ಮಂದಿರವನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇವಾಗ 18 ಮೆಟ್ಲನ್ನ ಮಾಡಿ ಇಲ್ಲಿ ಶಬರಿಮಲೆ ಎಲ್ಲ ಸ್ವಾಮಿಗಳು ಹೋಗುವ ಟೈಮಲ್ಲಂತೂ ಅದ್ದೂರಿಯಾಗಿ ಪೂಜೆ ಪುರಸ್ಕಾರಗಳೆಲ್ಲ ನಡೆಯುತ್ತೆ ಇಲ್ಲಿ. ಹಾಗೇನೆ ನಾವು ಮುಂದೆ ಬಂದ್ರೆ ಗೌರಿ ಲಕ್ಷ್ಮಿ ಅಮ್ಮನವರ ದೇವಸ್ಥಾನವನ್ನ ಕಾಣಬಹುದು. ಎಲ್ಲಾ ಹೆಣ್ಮಕ್ಳು ಇಲ್ಲಿ ಬಂದು ಅರಿಶಿನ ಕುಂಕುಮ ತಗೊಂಡೇ ಮುಂದೆ ಹೋಗ್ತಾರೆ. ಹಾಗೇನೆ ಗಣೇಶ ಚತುರ್ಥಿಯ ಸಮಯದಲ್ಲಿ ಈ ಗೌರಿ ಲಕ್ಷ್ಮಿ ಅಮ್ಮನವರಿಗೆ ವಿಶೇಷ ಅಲಂಕಾರ ಪೂಜೆ ಎಲ್ಲವನ್ನ ನಡೆಸ್ತಾರೆ. ತುಂಬಾ ಅದ್ದೂರಿಯಾಗಿ ಗೌರಿ ಹಬ್ಬದ ದಿನ ಅದ್ದೂರಿಯಾಗಿ ಪೂಜೆಯನ್ನು ಕೂಡ ಮಾಡ್ತಾರೆ ಇಲ್ಲಿ. ಹಾಗೆ ಸ್ನೇಹಿತರೆ, ಇನ್ನೊಂದು ವಿಷಯವನ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೇಬೇಕು. ಏನಪ್ಪಾ ಅಂತಂದ್ರೆ, ಈ ದೇವಸ್ಥಾನದಲ್ಲಿ ಎಲ್ಲಾ ತರಹದ ಮದುವೆ, ಬೈಕೆ ಸೀಮಂತ, ಸತ್ಯನಾರಾಯಣ ಪೂಜೆ ಆಗ್ಲಿ, ಏನಾದ್ರೂ ಪೂಜೆಗಳು ಇದ್ರೆ, ಹಾಗೇನೆ ಸತ್ತವರಿಗೆ 14ನೇ ಸಮಾರಾಧನೆ ಎಲ್ಲ ಮಾಡ್ತಾರಲ್ಲ, ಅದು ಮಾಡ್ತಾರೆ. ಹಾಗೆ ನನಗೆ ಗೊತ್ತಿರುವ ಮಟ್ಟಿಗೆ ಇಲ್ಲಿ ಹಾಲ್ ಬಾಡಿಗೆ ತಗೊಳ್ಳೋದಿಲ್ಲ. ಹಾಗೆ ಊಟದ ಖರ್ಚು ವೆಚ್ಚ ಏನಾಗುತ್ತೆ ಅದನ್ನ ಮಾತ್ರ ತಗೊಳ್ತಾರೆ ಅಂತ ಹೇಳಿ ಗೊತ್ತು. ಏನಾದ್ರೂ ಕಾರ್ಯಕ್ರಮ ಇದ್ರೆ ಖಂಡಿತವಾಗ್ಲೂ ಇಲ್ಲಿ ಬಂದು ಎಲ್ಲ ನಡ್ಸ್ಕೊಂಡು ಹೋಗಬಹುದು. ಹಾಗೇನೆ ಇಲ್ಲಿ ನಮ್ಮ ಊರಲ್ಲಿ ಒಬ್ರು ನಮ್ಮ ಫ್ಯಾಮಿಲಿ ಫ್ರೆಂಡ್ ಕೂಡ ಹೌದು, ರಿಕ್ಷಾ ಡ್ರೈವರ್ ರಾಘು ಅಂತ ಇದ್ದಾರೆ. ಅವರ ಹೆಂಡತಿಯ ಬೈಕೆ ಸೀಮಂತ ನಡೀತಾ ಇತ್ತು ನೋಡಿ, ಅದನ್ನ ಕೂಡ ಒಂದು ಕ್ಯಾಪ್ಚರ್ ಮಾಡ್ಕೊಂಡೆ ನಾನು. ಹಾಗಾದ್ರೆ ಇಲ್ಲಿ ದೇವಸ್ಥಾನದ ಮುಕ್ತೇಶ್ವರರು ಇದ್ದಾರೆ, ಅವರನ್ನು ಕೂಡ ನಾವು ನಮಸ್ಕಾರ ಸ್ನೇಹಿತರೆ, ನಾವು ಈಗ ದೇವಸ್ಥಾನದ ಒಳಗಡೆ ಇದ್ದೀವಿ. ಹೊರ ಸುತ್ತು ಎಲ್ಲ ನಾನು ಹೋಗಿ ಬಂದೆ. ಇವಾಗ ನಮ್ಮ ದೇವಸ್ಥಾನದ ಮುಕ್ತೇಶ್ವರರಾಗಿರುವಂತಹ ಶ್ರೀ ಲಕ್ಷ್ಮೀನಾರಾಯಣ ಉಡುಪು ಅವರು ಇದ್ದಾರೆ. ಅವ್ರ ಹತ್ರ ಕೇಳೋಣ, ಅವರು ಈ ದೇವಸ್ಥಾನದ ಮಹತ್ವದ ಬಗ್ಗೆ ನಮ್ಗೆ ವಿವರಣೆಯನ್ನ ಕೊಡ್ತಾರೆ. ಸರ್, ದೇವಸ್ಥಾನದ ವಿವರಣೆ ನಮ್ಗೆ ನಮ್ಮ ಸ್ನೇಹಿತರಿಗೆ ನೀವು ಕೊಡ್ಬೇಕು. ರೋಡ ಕ್ಷೇತ್ರ ಅಥವಾ ಶಂಕರನಾರಾಯಣ ಅಂತ ಈ ಊರಿನ ಹೆಸರು. ಇಲ್ಲಿ ದೇವರ ಹೆಸರು ಶಂಕರನಾರಾಯಣ, ಅದೇ ರೀತಿ ಊರಿನ ಹೆಸರು ಶಂಕರನಾರಾಯಣ ಅಂತ ಇಟ್ಟಿದ್ದಾರೆ. ರಜತಪೀಠೆ, ಕುಮಾರಾದ್ರಿ, ಕುಂಭಕಾಶಿ, ಧ್ವಜೇಶ್ವರ, ಗೋಕರ್ಣ, ಮೂಕಾಂಬ, ಸಪ್ತೈತೆ, ಮೋಕ್ಷದಾಯಕ ಅಂತ. ಪರಶುರಾಮ ಸೃಷ್ಟಿಯಲ್ಲಿ ಈ 7 ಕ್ಷೇತ್ರಗಳು ಮೋಕ್ಷದಾಯಕವಾದಂತ ಹೇಳ್ತಾರೆ. ಅದರಲ್ಲಿ ಶಂಕರನಾರಾಯಣ ಕೂಡ ಈ ಸಪ್ತ ಕ್ಷೇತ್ರಗಳಲ್ಲಿ ಬಂದಿದೆ. ಇಲ್ಲಿ ಸಾವಿರಾರು ವರ್ಷಗಳ ಹಿಂದೆ ರೋಡ ಮುನಿ ಎಂಬ ದೊಡ್ಡ ಋಷಿಗಳು ಹರಿಹರ ಕುರಿತಾಗಿ, ಶಂಕರನಾರಾಯಣ ಕುರಿತಾಗಿ ಕಠಿಣವಾದ ತಪಸ್ಸನ್ನ ಸಾವಿರಾರು ವರ್ಷ ಮಾಡ್ತಾರೆ. ಅದರ ಒಂದು ಪ್ರತಿಫಲದಿಂದ ಶಂಕರನಾರಾಯಣ ಸ್ವಾಮಿ ಸಂತುಷ್ಟನಾಗಿ ಅವರಿಗೆ ಇದೇ ಸ್ಥಳದಲ್ಲಿ ಪ್ರತ್ಯಕ್ಷ ಆಗಿ, ನಂತರ ಕ್ರೋಡ ಮುನಿಗಳ ಒಂದು ಅಪೇಕ್ಷೆ ಮೇರೆಗೆ ಭಕ್ತಾದಿಗಳ ಒಂದು
ಸಂದರ್ಶನಕ್ಕಾಗಿ ಇಲ್ಲೇ ಉದ್ಭವ ಆಗ್ತಾರೆ. ಇದೇ ರೀತಿ ಪಂಚಶಂಕನಾರಾಯಣ ಅಂತಿದೆ. ಇಲ್ಲಿ ಕುರೋಡ ಮುನಿ, ಇನ್ನೊಂದು ಕಡೆಯಲ್ಲಿ ಹೊಳೆ ಶಂಕನಾರಾಯಣ ಅಂತ, ಮತ್ತೊಂದು ಕಡೆಯಲ್ಲಿ ಮಾಂಡವಿ, ಮತ್ತೊಂದು ಬೆಳವೆ, ಮತ್ತೊಂದು ಅವಸೆ. 5 ಕಡೆಯಲ್ಲಿ ಮಾಂಡವಿ, ಅಗಸ್ತ್ಯ, ಋಷಿಗಳು, ಕುರೋಡ ಮುನಿ, ಹೀಗೆ 5 ಋಷಿಗಳು ಕಠಿಣ ತಪಸ್ಸನ್ನು ಆಚರಿಸಿ ಅಲ್ಲಲ್ಲಿ ಶಂಕರನಾರಾಯಣ ಉದ್ಭವವಾಗಿ ಇವತ್ತಿಗೂ ಕೂಡ ಆ ದೇವಸ್ಥಾನ ಉತ್ತಮ ರೀತಿಯಲ್ಲಿ ನಡೀತಾ ಇದೆ. ಸಾಮಾನ್ಯವಾಗಿ ಇತ್ತೀಚೆಗೆ ಮುಂಚೆ ಈ ದೇವಸ್ಥಾನದ ಒಂದು ವ್ಯವಸ್ಥೆ, ಆಡಳಿತ, ಉತ್ಸವ ಎಲ್ಲ ರಾಜ ಮಹಾರಾಜರ ಕಾಲದಲ್ಲಿ ಇದ್ದಿತ್ತು. ನಗರ, ವಿಜಯನಗರ ಇಂಥ ಅರಸರ, ಕೆಳದಿ ಅರಸರ ಕಾಲದಲ್ಲಿ ಇತ್ತು. ಕ್ರಮೇಣ ಅದು ಹೋಗಿ ಸರ್ಕಾರ ಸ್ವಾಧೀನಪಡಿಸಿಕೊಂಡ ಮೇಲೆ ಸರ್ಕಾರದವರು ನೇಮಿಸಲ್ಪಟ್ಟ ದೇವಸ್ಥಾನದ ಆಡಳಿತದಾರರು ಇಲ್ಲಿಯ ಒಂದು ದೇವಸ್ಥಾನದ ಆಡಳಿತೆಯನ್ನು ನೋಡಿ ಏನೇನು ಆಗಬೇಕು, ಪ್ರತಿ ವರ್ಷ ಉತ್ಸವ, ರಥೋತ್ಸವ, ದೀಪೋತ್ಸವ, ಏನೇನು ವಿಶೇಷ ಕಾರ್ಯಕ್ರಮ, ಅನ್ನ ಸಂದರ್ಭ ಏನೇ ಆಗುವುದು ಅದೆಲ್ಲ ನೇಮಿಸಲ್ಪಟ್ಟ ಮುಕ್ತೇಶ್ವರು ದೇವಸ್ಥಾನದ ಎಲ್ಲಾ ವ್ಯವಸ್ಥೆಯನ್ನು ನೋಡಿಕೊಂಡು ಸಾಗಿಸಿಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಪ್ರತಿ ಸೋಮವಾರ ಸಾಮಾನ್ಯ 400-500 ಜನ ಸೇರ್ತಾರೆ. ಅಷ್ಟು ಜನ ಬಂದವರಿಲ್ಲ. ಮತ್ತು ಸೋಮವಾರ ಮಧ್ಯಾಹ್ನ ಸಂದರ್ಪಣೆ ಇದೆ. ಅದೇ ರೀತಿ ಕಾರ್ತಿಕ ಸೋಮವಾರ 4ರಲ್ಲಿಯೂ ಕೂಡ ಒಂದೊಂದು ಸೋಮವಾರ 4-5 ಸಾವಿರ ಜನ ಆಗ್ತಾರೆ. ಹಾಗೆ ಪುನಃ ಇದರಲ್ಲಿ ಕಾರ್ತಿಕ ಮಾಸ ಅಮಾವಾಸ್ಯೆ ದಿವಸ ಲಕ್ಷ ದೀಪೋತ್ಸವ ನೆರವೇರುತ್ತದೆ. ಅದರ ಮುಂಚಿನ ಸೋಮವಾರ ಲಕ್ಷ ಬಿಲ್ವಾರ್ಚನೆ ನೆರವೇರುತ್ತದೆ. ಹಾಗೆ ಜನವರಿ 9ರಿಂದ 18ರವರೆಗೆ ಇಲ್ಲಿ ಉತ್ಸವ ಕಾರ್ಯಕ್ರಮ. ಪ್ರತಿ ವರ್ಷ ಜನವರಿ 16ಕ್ಕೆ ಇಲ್ಲಿ ರಥೋತ್ಸವ ಬರ್ತದೆ. ಆದರೆ ಈ ವರ್ಷ ಮಾತ್ರ ಜನವರಿ 17ಕ್ಕೆ ಇಲ್ಲಿಯ ರಥೋತ್ಸವ ಬರ್ತದೆ. ಹೀಗೆ 10 ದಿವಸ ಉತ್ಸವ, ಶಿವರಾತ್ರಿ ಮಹೋತ್ಸವ, ಹೀಗೆ ತುಂಬಾ ಏನೇನು ಕಾರ್ಯಕ್ರಮ ಆಗಬೇಕು ಅದೆಲ್ಲ ಭಕ್ತಾದಿಗಳ ಮತ್ತು ಜನರ ಒಂದು ಸಹಕಾರದಿಂದ ನೆರವೇರ್ತಾ ಇದೆ. ಆಮೇಲೆ ಇಲ್ಲಿ ನಾನು ಸುಮಾರು 31 ವರ್ಷದಿಂದ ಇಲ್ಲಿ ಆಡಳಿತ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇದರ ಹಿಂದೆ ನಮ್ಮ ತಂದೆ, ದೊಡ್ಡಪ್ಪ, ಅಜ್ಜರಿದ್ದೆಲ್ಲ ನೋಡಿದವರೇ. ಹಾಗಾಗಿ ಇದು ಒಂದು ಅನುವಂಶಿಕ ನೆಲೆಯಲ್ಲಿ ಈ ದೇವಸ್ಥಾನ ಆಡಳಿತ ಇಷ್ಟವರೆಗೆ ನಡೀತಾ ಉಂಟು. ಇನ್ನೂ ಆಗಬೇಕಾದಂತಹ ಕಟ್ಟಡ ತುಂಬಾ ಆಗಿದೆ. ಇನ್ನೂ ಆಗಬೇಕಾದಂತಹ ಕಟ್ಟಡ ಇದೆ. ಭಕ್ತಾದಿಗಳಿಗೆ ಉಳ್ಕೊಳ್ಳಿಕ್ಕೆ ವಸತಿ ಗೃಹ, ರೂಮ್ಸು, ಮತ್ತೆ ಸಭಾಭವನ, ಹೀಗೆ ಅನೇಕ ಜೀರ್ಣೋದ್ಧಾರ ಕಾರ್ಯ ಆಗಲಿಕ್ಕಿದೆ. ಅದೆಲ್ಲವೂ ಭಕ್ತಾದಿಗಳ ಸಹಕಾರದಿಂದ ಹಾಗೂ ಆ ದೇವರ ಅನುಗ್ರಹದಿಂದ ಆಗಲಿ. ಸಮಸ್ತ ಭಕ್ತಾದಿಗಳಿಗೆ ಶಂಕರನಾರಾಯಣ ಸ್ವಾಮಿ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಆದೇಶಿಸ್ತೇನೆ. ಹಾಗೆ ನಮ್ಮ ಇಲ್ಲಿನ ದೇವಸ್ಥಾನದ ಮುಕ್ತೇಶ್ವರರು ನಮ್ಮ ಎಲ್ಲಾ ಸ್ನೇಹಿತರಿಗೆ ಈ ದೇವಸ್ಥಾನದ ಮಹತ್ವವನ್ನು ತಿಳಿಸಿಕೊಟ್ಟಿದ್ದಾರೆ. ಅದಕ್ಕೆ ನಿಮ್ಗೆ ಧನ್ಯವಾದಗಳು. ಹಾಗಾದ್ರೆ ನಾವು ಇವಾಗ ಒಳಗಡೆ ಹೋಗಿ ದೇವರ ದರ್ಶನವನ್ನ ಮಾಡೋಣ. ಅವರ ಒಂದು ಕೃಪೆಗೆ ನಾವು ಕೂಡ ಪಾತ್ರರಾಗೋಣ. ನಿಮ್ಗೆ ಕೂಡ ತೋರಿಸ್ತೀನಿ ನಾನು. ಹೋಗೋಣ ಬನ್ನಿ ಹಾಗಾದ್ರೆ. ಹಾಗಾದ್ರೆ ಸ್ನೇಹಿತರೆ, ನಾವು ಮುಕ್ತೇಶ್ವರನ ಮಾತಾಡಿಸಿ ಆಯ್ತು. ಇವಾಗ ದೇವಸ್ಥಾನದ ಒಳಗಡೆ ಗರ್ಭಗುಡಿಗೆ ಹೋಗೋಣ, ದೇವರ ದರ್ಶನವನ್ನ ಪಡ್ಕೊಳ್ಳೋಣ. ಹಾಗೆ ನಾವು ಬಂದ್ವಿ ಒಳಗಡೆ, ದೇವರ ದರ್ಶನವನ್ನ ಕೂಡ ಪಡ್ಕೊಂಡ್ವಿ. ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಇಲ್ಲಿ ಬಾಗಿಲಲ್ಲಿ ದೇವಸ್ಥಾನದ ಈ ಗರ್ಭಗುಡಿಯ ಬಾಗಿಲಲ್ಲಿ ಗಣಪತಿ ಮೂರ್ತಿ ಇದೆ. ಅದಕ್ಕೆ ನಾವು ಬಾಗಿಲು ಗಣಪತಿ ಅಂತ ಹೇಳ್ತೀರಿ. ಅನೇಕ ಜನರು ಇಲ್ಲಿ ಈ ಬಾಗಿಲು ಗಣಪತಿಗೆ ವಿಶೇಷ ಹರಕೆಯನ್ನ ಹೇಳ್ಕೊಂಡು ಮಂಗಳಾರತಿಯನ್ನ ಎಲ್ಲ ಮಾಡಿಸ್ಕೊಂಡು ಹೋಗ್ತಾರೆ. ಹಾಗೇನೆ ಇಲ್ಲಿ ಇನ್ನೊಂದು ಏನಪ್ಪ ವಿಶೇಷ ಅಂತ ಹೇಳಿದ್ರೆ, ಈ ದೇವಸ್ಥಾನದ ಹೊರಾಂಗಣ ಆಗಿರೋದು, ಒಳಾಂಗಣ ಆಗಿರಬಹುದು, ಯಾವುದೇ ಆದ್ರೂ ಕೂಡ ಇಲ್ಲಿ ಫುಲ್ಲು ಅಡಿಗಡೆ ಫುಲ್ಲು ನೀರಿನಿಂದನೇ ಆವೃತವಾಗಿರುವಂತಹದ್ದು. ಸೈಡಲ್ಲಿ ನಾವು ಸಣ್ಣ ಸಣ್ಣ ನೀರು ಹೋಗುವಂತಹ ಜಾಗವನ್ನು ಕೂಡ ಕಾಣಬಹುದು. ಹಾಗೇನೆ ಇಲ್ಲಿ ಇದು ಗರ್ಭಗುಡಿಯ ಸುತ್ತು ಬರ್ತಾ ಇರುವಂತದ್ದು. ನಾವು ಇಲ್ಲಿ ದೇವರ ಅರ್ಚನೆ ಏನಾದ್ರು ಮಾಡಿದ್ರೆ ಪ್ರಸಾದ ಎಲ್ಲ ಕೊಡ್ತಾರೆ. ತೀರ್ಥ ಪ್ರಸಾದ, ಗಂಧ ಪ್ರಸಾದ, ಹಾಗೇನೆ ಮೂಲ ಸ್ಥಾನದ ಪ್ರಸಾದ ಕೂಡ ಗಂಧವನ್ನು ಕೂಡ ಕೊಡ್ತಾರೆ ನಮ್ಗೆ. ಮತ್ತೆ ಇಲ್ಲಿ ರುದ್ರಾಭಿಷೇಕ ವಿಶೇಷವಾಗಿರುವಂತದ್ದು. ಸೋಮವಾರ ಎಲ್ಲರೂ ಕಂಪಲ್ಸರಿಯಾಗಿ ಅನೇಕ ಜನರು ಬರ್ತಾರೆ, ದೇವರ ದರ್ಶನವನ್ನ ಪಡ್ಕೊಳ್ತಾರೆ. ಹಾಗೇನೆ ನಾನು ಮದುವೆಗಿಂತ ಮುಂಚೆ ಪ್ರತಿ ಶನಿವಾರ ಬರ್ತಾ ಇದ್ದೆ. ಪ್ರತಿ ಶನಿವಾರ ಬಂದು ಹೊರಗಡೆ ಪಂಚಮುಖಿ ಆಂಜನೇಯ ಸ್ವಾಮಿ ಮೂರ್ತಿ ಇದೆ ಅಲ್ವಾ, ಅಲ್ಲಿ ಎಣ್ಣೆಯನ್ನ ಒಪ್ಪಿಸಿ ದೀಪವನ್ನ ಹಚ್ಚಿ ನಾನು ಪ್ರಾರ್ಥನೆಯನ್ನ ಮಾಡ್ಕೊಂಡು ಹೋಗ್ತಾ ಇದ್ದೆ. ಹಾಗೇನೆ ಇಲ್ಲಿ ಕಾರ್ತಿಕ ಮಾಸದಲ್ಲಿ ಎಲ್ಲಾ ಸೋಮವಾರ ಕೂಡ ವಿಜೃಂಭಣೆಯಿಂದ ಜಾತ್ರಾ ರೂಪದಲ್ಲಿ ನಾವು ಜಾತ್ರೋತ್ಸವವನ್ನ ಒಂದು ನೋಡಬಹುದು. ಮತ್ತೆ ಜನವರಿ 16ನೇ ತಾರೀಕಿನಂದು ಜಾತ್ರೋತ್ಸವ ಇರುವಂತದ್ದು. ಆವಾಗ ಅದೇ ದಿನ
7 ಊರಲ್ಲಿ ಜಾತ್ರೆ ಇರುವಂತದ್ದು. ಹಾಗಾಗಿ ಇಲ್ಲಿ ಸ್ವಲ್ಪ ಸಂತೆ ಎಲ್ಲ ಸ್ವಲ್ಪ ಕಡಿಮೆ ಕಾಣಬಹುದು. ಆದ್ರೂ ಇರುತ್ತೆ, ಇರಲ್ಲ ಅಂತ ಏನಿಲ್ಲ. ಎಲ್ಲೆಲ್ಲ ಸ್ಪೇಸ್ ಇದೆ ಅಲ್ಲೆಲ್ಲ ಸಂತೆಯನ್ನ ತಗೊಂಡ್ ಬರ್ತಾರೆ ದೂರ ದೂರದ ಊರಿನಿಂದ. ಹಾಗೇನೆ ಮತ್ತೆ ಕಾರ್ತಿಕ ಮಾಸದಲ್ಲಿ ಮಾತ್ರ ನಾವು ವಿಜೃಂಭಣೆಯಿಂದ ಜಾತ್ರೆಯನ್ನ ನೋಡಬಹುದು. ಹಾಗೆ ಜಾತ್ರೋತ್ಸವದ ಟೈಮಲ್ಲಿ ಇಲ್ಲಿ ಅನ್ನ ಸಂತರ್ಪಣೆ ಇರುತ್ತೆ. 3,000 5,000 ಜನದವರೆಗೆ ಕೂಡ ಅನ್ನ ಸಂತರ್ಪಣೆ ಇರುತ್ತೆ. ಎಲ್ರು ಬಂದು ಜಾತ್ರೋತ್ಸವದ ಟೈಮಲ್ಲಿ ಎಲ್ರು ಬನ್ನಿ, ಇಲ್ಲಿ ದೇವರ ಅನ್ನ ಪ್ರಸಾದವನ್ನ ಸೇವಿಸ್ಕೊಂಡು ಹೋಗಿ. ಹಾಗೇನೆ ಸೋಮವಾರ ಅಂತೂ ಎಲ್ರು ರೂಢಿ ಮಾಡ್ಕೊಂಡವ್ರು ಎಲ್ರು ಬರ್ತಾರೆ. ಹಾಗೆ ಇಲ್ಲಿ ನಾನು ದೇವರ ಕನ್ನಡಿ ಇಟ್ಟು ತೋರಿಸ್ತಾ ಇದ್ರು ಮುಂಚೆ, ಅದು ಇವಾಗ ಪುನರ್ ಪ್ರತಿಷ್ಠಾಪನೆ ಆದ್ಮೇಲೆ ನಿಲ್ಸಿದಾರಂತೆ. ಹಾಗೇನೆ ಇಲ್ಲಿ ನೋಡಿ, ಒಳ ಸುತ್ತಿನಲ್ಲಿ ಇಲ್ಲಿನ ಒಂದು ಚಿಕ್ಕ ಬಾವಿಯನ್ನ ನೋಡುವಂಥದ್ದು. ಅದೇ ಬಾವಿಯಿಂದ ತೀರ್ಥವನ್ನ ತಗೊಂಡು ಹೋಗಿ ತೀರ್ಥಾಭಿಷೇಕ ಮಾಡುವಂಥದ್ದು ದೇವರಿಗೆ. ಹಾಗೆ ನಾನು ಇಲ್ಲಿ 3 ಸುತ್ತು ಬಂದೆ, ಗಂಧ ಪ್ರಸಾದ ಎಲ್ಲ ತಗೊಂಡೆ. ಹಾಗೇನೆ ಸ್ನೇಹಿತರೆ, ನಾವು ದೇವರ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ನಿಮ್ಗೆ ಕೂಡ ದೇವರ ದರ್ಶನವನ್ನ ಮಾಡಿಸಿದೀನಿ. ಹಾಗೆ ಹೊರಗಡೆ ಹೋದ್ರೆ ಇಲ್ಲಿ ನಾನು ಆವಾಗಲೇ ಯಕ್ಷಗಾನ ಕ್ಲಾಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದೆ ಅಲ್ವಾ. ನನಗೆ ತುಂಬಾ ಇಷ್ಟ ಡಾನ್ಸ್, ಯಕ್ಷಗಾನ, ಹಾಡು, ಅದನ್ನ ಎಲ್ಲ ಹೇಳಿದ್ರೆ ನಂಗೆ ಅಷ್ಟು ಇಷ್ಟ. ಅದಕ್ಕೋಸ್ಕರ ನಾನು ಸೀದಾ ಮೇಲೆ ಹತ್ಕೊಂಡು ಹೋದೆ. ಕ್ಲಾಸ್ ಕೂಡ ನೋಡಿದೆ ಸ್ವಲ್ಪ ಹೊತ್ತು ನಿಂತ್ಕೊಂಡು. ಹಾಗೆ ಮಕ್ಕಳೆಲ್ಲ ನಾನು ವಿಡಿಯೋ ಮಾಡ್ತಿರುವಾಗ ತುಂಬಾ ಖುಷಿ ಪಟ್ಟು ಅವರು ಡಾನ್ಸ್ ಎಲ್ಲ ಮಾಡ್ತಿದ್ದೆ. ನಂಗೆ ತುಂಬಾ ಖುಷಿ ಆಯ್ತು. ಹಾಗೆ ಈ ಮಕ್ಕಳ ಒಂದು ಡಾನ್ಸ್ ಅನ್ನ ಕೂಡ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಹಾಗೇನೆ ಈ ಕ್ಲಾಸ್ ಅನ್ನು ನಡೆಸ್ತಾ ಇರುವಂತಹ ಸರ್ ಅನ್ನ ಕೂಡ ಸ್ನೇಹಿತರೆ, ಇವರು ಕಿಶೋರಣ್ಣ ಅಂತ ಹೇಳಿ. ನಾವು ಚಿಕ್ಕ ವಯಸ್ಸಿಂದ ಕೂಡ ನಾನು ಇವ್ರು ನೋಡ್ಕೊಂಡು ಬಂದಿದ್ದೀನಿ. ಇವರು ಚಿಕ್ಕ ವಯಸ್ಸಲ್ಲಿ ನನ್ಗೆ ಅಷ್ಟೊಂದು ಗೊತ್ತಿರ್ಲಿಲ್ಲ. ಇವಾಗ ಇದೇ ಊರಲ್ಲಿ ಹುಟ್ಟಿ ಬೆಳೆದಂತವ್ರು ಇವರು. ಹಾಗೆ ಈ ಶಂಕರನಾರಾಯಣ ದೇವಸ್ಥಾನದಲ್ಲಿ ಒಂದು ಇಲ್ಲಿ ಏನು ಅಯ್ಯಪ್ಪ ಸ್ವಾಮಿನ ಕೂರಿಸುವಂತಹ ಒಂದು ಮಂಟಪ ಇದೆಯಲ್ಲ, ಇದರಲ್ಲಿ ಒಂದು ಮಕ್ಕಳಿಗೆ 4 ಮಕ್ಕಳಿಗೆ ಯಕ್ಷಗಾನವನ್ನ ಕಲಿಸಿಕೊಡುವಂತಹ ವಿದ್ಯೆಯನ್ನ ದಾರೆ ಎರಿತಾ ಇದ್ದಾರೆ. ಇವರ ಮುಖಾಂತರ ಈ ಮಕ್ಕಳು ಕಲಿತಾ ಇದ್ದಾರೆ. ಅವರು ಜಗತ್ ಪ್ರಸಿದ್ಧಿ ಆಗ್ಲಿ ಅಂತ ಹೇಳಿ ನಾನು ಕೂಡ ಆಶಿಸ್ತೀನಿ. ಹಾಗೆ ಅವ್ರ ಹತ್ರ ಕೇಳೋಣ, ಇದರ ಮೂಲ ಉದ್ದೇಶ ಏನು ನಿಮ್ಮದು ಅಂತ ಹೇಳಿ. ನೀವು ಯಾವ ಉದ್ದೇಶಕ್ಕೋಸ್ಕರ ಈ ಕ್ಲಾಸ್ ಅನ್ನು ತಗೊಳ್ಬೇಕು ಅಂತ ನಿಮ್ಗೆ ಅನಿಸ್ತು? ಯಾಕಂದ್ರೆ ನನಗೆ ಈ ಯಕ್ಷಗಾನದಿಂದ ಬಹಳಷ್ಟು ಉಪಯೋಗ ಆಯ್ತು. ಚಿಕ್ಕಂದಿನಿಂದ ಕಲಿತವನು ಈ ಕಲೆಯಲ್ಲಿ ಏನೋ ಒಂದು ಶಕ್ತಿ ಇದೆ, ಅದು ನಮ್ಮ ವಿದ್ಯಾಭ್ಯಾಸ ಖಂಡಿತ ಸಮಸ್ಯೆ ಮಾಡುವುದಿಲ್ಲ. ನಾವೊಂದು ನನ್ನ ಎಜುಕೇಶನ್ ಜೊತೆಗೆ ಇದನ್ನು ಮಾಡ್ಕೊಂಡು ಹೋದಾಗ ನಾನ್ ನೋಡಿದಾಗ ನಮ್ಮ ಊರಿನ ಈ ಆಸುಪಾಸಲ್ಲಿ ನಮ್ದೊಂದು ತಂಡ ಎಲ್ಲ ಇದ್ರೂ ಕೂಡ ಮಕ್ಕಳಿಗೆ ವಿಶೇಷವಾಗಿ ಮಕ್ಕಳ ಮೇಳ ಅಂತ ಈ ಭಾಗದಲ್ಲಿ ಎಲ್ಲೂ ಇರಲಿಲ್ಲ.
ಹಾಗಾಗಿ ನಾನೊಂದು ಉದ್ದೇಶ ಪಟ್ಟೆ ಏನಂದ್ರೆ ಆದಷ್ಟು ಈ ಭಾಗದ ಮಕ್ಕಳಿಗೆ ಯಕ್ಷಗಾನವನ್ನು ತಲುಪಿಸ್ಬೇಕಂತ. ಹಾಗಾಗಿ ಇದೇ ಜಾಗದಲ್ಲಿ 10 ಮಕ್ಕಳನ್ನ ತಕೊಂಡು ನಾವು ಯಕ್ಷಗಾನ ತರಬೇತಿ ಆರಂಭ ಮಾಡಿದ್ದು. ಇವತ್ತು ಹೇಳಿಕೊಳ್ಳಿಕ್ಕೆ ಹೆಮ್ಮೆ ಆಗತ್ತೆ, 5-6 ವರ್ಷಗಳ ಬಳಿಕ ಇದೇ ತಂಡದಲ್ಲಿ ನಾವು 100 ವಿದ್ಯಾರ್ಥಿಗಳು ಕಲಿತು ಇವತ್ತು ಕಲಾವಿದರಾಗಿದ್ದಾರೆ. ಆ ರೀತಿಯ ಒಂದು ಬಹಳ ಖುಷಿ ಆಗತ್ತೆ ಈ ಭಾಗದ ಮಕ್ಕಳಿಗೆ. ಮತ್ತೆ ಏನೋ ಒಂದು ಕಲೆಯ ನಮ್ಮ ಕಲೆ ಉಳಿಬೇಕು ಅನ್ನೋದು ಒಂದು ಉದ್ದೇಶ, ಆದ್ರೆ ಮಕ್ಕಳಿಗೆ ಅದರ ಒಂದು ಸ್ವಾದ ಸಿಗಬೇಕು. ಹಾಗಾಗಿ ನಾವು ಬಹಳ ಸುಲಭವಾಗಿ ಸಿಗ್ಲಿ, ನಮ್ಮವರು ಎಲ್ಲೆಲ್ಲೋ ಹೋಗಿ ಕಲಿಯೋದು ಬೇಡ ಅಂತೇಳಿ ಈ ಭಾಗದಲ್ಲಿ ತರಬೇತಿ ಆರಂಭ ಮಾಡಿದ್ದು. ಇವತ್ತು ನಾನು ನೋಡಿದಾಗ ಈ ಭಾಗದ ತುಂಬಾ ಮನೆಯಲ್ಲೂ ಕಲಾವಿದರಿದ್ದಾರೆ ಅಂತ ತಪ್ಪಾಗ್ಲಿಕ್ಕಿಲ್ಲ. ಅಷ್ಟೊಂದು ಮಕ್ಕಳು ಬಂದು ಕಲಿತು ಇವತ್ತು ಪ್ರದರ್ಶನ ಮಾಡಿದ್ದಾರೆ. ಅದರಿಂದ ಅವರಿಗೊಂದು ತುಂಬಾ ಸಂತೋಷ ಸಿಕ್ಕಿದೆ. ಎಜುಕೇಶನ್ ಜೊತೆಯಲ್ಲಿ ಒಂದು ಕಲೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಹೌದು, ನಿಮ್ಮ ಮುಖಾಂತರ ಈ ಕಲೆ ಜಗತ್ ಪ್ರಸಿದ್ಧಿ ಆಗ್ಲಿ, ಈ ಮಕ್ಕಳು ಅವರ ಪ್ರದರ್ಶನವನ್ನ ಅವರಿಗೂ ಒಂದೊಂದು ಟ್ಯಾಲೆಂಟ್ ಇರುತ್ತೆ, ಎಲ್ಲಾ ಮಕ್ಕಳಿಗೂ ಒಂದೊಂದು ಪ್ರತಿಭೆ ಅಂತ ಇರುತ್ತೆ, ಅವರ ಪ್ರತಿಭೆ ಕೂಡ ಜಗತ್ ಪ್ರಸಿದ್ಧಿ ಆಗ್ಲಿ ಅಂತ ಹೇಳಿ ನಾವು ನಾರಾಯಣ ದೇವರ ಹತ್ರ ಬೇಡ್ಕೊಳ್ಳೋಣ. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹಾಗಾದರೆ ಸ್ನೇಹಿತರೆ, ಯಕ್ಷಗಾನ ಕ್ಲಾಸನ್ನು ನೀವು ನೋಡಿದ್ರಿ ಅಲ್ವಾ? ಯಾರಾದರೂ ಮಕ್ಕಳನ್ನು ಸೇರಿಸ್ಬೇಕು ಅಂದರೆ ಖಂಡಿತವಾಗ್ಲೂ ಕರ್ಕೊಂಡು ಬನ್ನಿ. ಇಲ್ಲಿ ಶಂಕರನಾರಾಯಣ ಯಕ್ಷಸಿರಿ ಕ್ಲಾಸ್ ನಡೆಸ್ತಾ ಇದ್ದಾರೆ ಕಿಶೋರಣ್ಣ. ಖಂಡಿತವಾಗ್ಲೂ ಸೇರಿಸ್ಕೊಳ್ಳಿ. ಹಾಗಾದರೆ ನನ್ನ ಇವತ್ತಿನ ವಿಡಿಯೋ ಇಷ್ಟೇ. ನಿಮ್ಗೆಲ್ರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಕೂಡ ಮರಿಬೇಡಿ. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರುವಂಥ ಬೆಲ್ ಐಕಾನನ್ನು ಒತ್ತಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗಾದರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಶಂಕರನಾರಾಯಣ ದೇವರ ಸನ್ನಿಧಿಯಲ್ಲಿ ಮುಗಿಸ್ತಾ ಇದ್ದೀನಿ. ಓಕೆ, ಹಾಗಾದರೆ ಥ್ಯಾಂಕ್ ಯು, ಧನ್ಯವಾದಗಳು.